ಅಯ್ಯೋ ನಮ್ಮ ಅಮ್ಮಂಗೆ ಹಂಗೇನೇನಿಯ ಶಾನೆ ದುರಂಕರ. ಹ್ಮ್ ದುರಂಕರದ ಮಕ್ಕಿಷ್ಟು ಬುಡು ತಂತಂದು ಹಾಕ್ತಿದ್ದೀನಲ್ಲ ಅದಕ್ಕೇನೇನಿಯ. ಇವಾಗ ಆಶನೂ ಶಾರದಿ ಬೇಡವಂತಿ. ಇವಾಗ ಆಶಿನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಆಸ್ತಿ ಎಲ್ಲಾನು ಬರ್ಸ್ಕೊಂಬಿಟ್ ಬಾ, ಹಂಗ್ ಬಾ ಹಿಂಗ್ ಬಾ ಅಂತ ಕುಂತೈತಿ. ಅಲ್ಲ ಹೋಗಿ ಕೇಳಿದ್ರೆ ಮುರ್ವಾದಿರ್ತದ ಹೇಳು. ಹಾ ನಾನು ಹೇಳಿದ್ದೀನಿ ಹೆಂಗನ ಮಾಡ್ಕೊಂಡು ಹಾಳಾಗೋಗು. ನಾನು ಇನ್ನೇನು ಹೇಳಿ ಹಂಗೆ ಹಿಂಗೆ ನಂಗೆ ಮದುವೆನೂ ಬೇಡ ಏನು ಬೇಡ ಅಂತ. ಇಲ್ಲ ಕಣ್ಲ ಆಸ್ತಿ ಎಲ್ಲ ಬರ್ಸ್ಕೊಂಬಿಟ್ಟು ಬರ್ಬೇಕು ಅಂತ ಹೇಳ್ತದೆ. ಮುರ್ವಾದಿರ್ತದೆ ನಕ ಹೇಳಿ ನೀ. ಅಲ್ಲ ಕಣಕ ನನ್ಗೂನು ಸಾಕೈತಲ್ಲ ಬುಡಂಗಿಲ್ಲ ಕಟ್ಕೊಳಂಗಿಲ್ಲ ಅಷ್ಟೇನೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಈಗ ನನ್ನ ಹೆಂಡ್ತಿನೂ ಬಿಡಂಗಿಲ್ಲ ನಮ್ಮ ಅಮ್ಮನೂ ಬಿಡಂಗಿಲ್ಲ. ಯಾರನ್ನ ಬಿಡ್ಲಿ ಹೇಳು ನಾನು. ಇಬ್ರು ನನಗೆ ಬೇಕಾಗಿರೋನೇನೆ. ಯಾರನ್ನ ಬಿಡಕ್ಕಾಯ್ತದ. ಈಗ ನಮ್ಮ ಅಮ್ಮನಿಗೂ ತಟ್ಟಬೋದು. ಚಿಕ್ಕ ಹುಡುಗನಿಂದ ಸಾಕೈತೆ ಬೆಳ್ಸೈತೆ. ಇವನೇ ಆದ್ರೆ ನಮ್ಮ ಅಮ್ಮನ ಅಹಂಕಾರ ಇಳಿತಿಲ್ಲ. ಈಗ ನಾನು ಚೆನ್ನಾಗಿ ದುಡಿತಿದ್ದೀನಲ್ಲ ಅದಕ್ಕೆ ನಮ್ಮ ಅಮ್ಮನ ಕೊಪ್ಪ ಶಾನೆ. ಹ್ಮ್ ಅಯ್ಯೋ ಅದ್ರ ಕತೆ ಯಾಕೆ ಹೇಳಿಯ ತಗ. ಕೊಬ್ಬು ಅಂದ್ರೆ ಕೊಬ್ಬು. ಏನು ಮಾಡಕ್ಕಾಗಕ್ಕಿಲ್ಲ. ನಾನು ಆಶುಂಗೊಂಚೂರು ಹೇಳ್ಕೊಂಡು ಸುಮ್ಕೆ ಇವನಿ. ಕಣಕ್ಕ ಆಶುಂಗೆ ಹೇಳ್ತೀವ್ನಿ ನಾನು. ಅಯ್ಯೋ ಆಗಕ್ಕಿಲ್ಲ ಕಣಮ್ಮಿ ನಮ್ಮ ಮಮ್ಮಿಂಗ್ ಟಾರ್ಚರ್ ಇರ್ತದೆ ಏನೋ ನೋಡು ಅಂತ. ಅವಳು ಸರಿ ಆಯ್ತು ಹಂಗೆ ಹಿಂಗೆ ಅಂತ ಇದು ಮಾಡ್ತಿದ್ಲು. ಅದೇ ನಮ್ಮ ಅಮ್ಮನ ತಗೋ ಇವಾಗ ಇನ್ನೊಂದ್ಸಲ ಮಾತಾಡ್ತೀನಿ ನೋಡೋಣ. ಪಾಪ ರಾಹುಲ್ ನನ್ನಿಂದನೂ ಅರ್ಧ ಹಾಳಾಗೋಗ್ಬಿಟ್ಟ. ಅವಾಗ ನಾನು ಸರಿಯಾಗಿ ಫಿಟ್ಟಿಂಗ್ ಇಕ್ಬಿಟ್ಟು ನಾನು ಹಾಳು ಮಾಡಿದೆ. ಏನೋ ಪಾಪ ಬೇಜಾರಾಯ್ತೈತೆ ನಂಗಂತೂ. ರಾಹುಲ್ಗೆ ಸಹಾಯ ಮಾಡ್ಲಾ. ಅವಾಗೆಲ್ಲ ನನ್ನ ಜೊತೆನೂ ಸಂದಾಕಿದ್ದ. ಅದನ್ನ ನೋಡಿ ಆಶಾ ಎಷ್ಟು ಹುಡ್ಕೊಂಡು ದೂರ ಮಾಡ್ಬಿಟ್ಲೋ ಏನೋ. ಇವಾಗ ಪಾಪ ಅವರಿಬ್ರು ಒಂದಾಗಬೇಕು ಅಂದರೆ ಅವ್ರ ಅಮ್ಮ ವಿಲನ್, ಅವ್ರ ಅಮ್ಮ ಬಿಡ್ತಾ ಇಲ್ಲ. ಅಯ್ಯ ಈಗ ನಾನು ರಾಹುಲ್ಗೆ ಸಹಾಯ ಮಾಡ್ಲಾ ಬ್ಯಾಡ್ವಾ? ಮಾಡ್ಲಾ? ಆಮೇಲೆ ಅವ್ನು ನನ್ನ ಬಗ್ಗೆ ಗಿಫ್ಟ್ ತಿಳ್ಕೊತಾನೇನೋ ಸಹಾಯ ಮಾಡೋಕ್ಕೇನಾರ ಹೋದ್ರೆ. ಇಲ್ಲ ನೋಡೋಣ ಇರ್ರಿ, ಇವಾಗ ಇನ್ನೊಂದ್ಸಲ ಹೋಗಿ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಕುಂತ್ಕೊಂಡು ಮಾತಾಡ್ತೀನಿ. ಇವಾಗ ನಾನು ಏನಾರ ಮಾಡಿ ಕುಂತ್ಕೊಂಡು ಮಾತಾಡ್ಬೇಕು. ಇಲ್ಲ ಇಲ್ಲ ಇರಿ ಹೋಗಿ ಮಾತಾಡ್ತೀನಿ. ಹೋಗಿ ಮಾತಾಡಿ ಏನೋ ಒಂದು ಮಾಡ್ತೀನಿ ನಮ್ಮ ಅಮ್ಮಂಗೆ ಹೇಳ್ತೀನಿ. ಇಲ್ಲ ಶಾನೆ ದಿನ ಎಳಿಯೋಕ್ಕಾಗಕ್ಕಿಲ್ಲ. ನೋಡೋಣ ಹೋಗಿ ಮಾತಾಡೋಣ ಅಂತ ಅನ್ಕೊಂಡಿವ್ನಿ. ನೋಡೋಣ ಇರು ಹೋಗಿ ಮಾತಾಡಿ ಏನಾರ ಮಾಡಿ ಒಪ್ಸೋದು ಇಲ್ಲ ಏನೋ ಒಂದು ಮಾಡೋಣ ಇರಿ. ಇಲ್ಲ ಬ್ಯಾರೆ ಬೇರೆ ಮನೆ ಮಾಡಿ ಇಕ್ಕೋದು ಏನೋ ಒಂದು ಮಾಡ್ತೀನಿ. ನಮ್ಮ ಅಮ್ಮಂಗೆ ಹಂಗೇನಿಯ ಬೊಲಸು ಹೋಗಿ ನಮ್ಮ ಅಮ್ಮಂಗೆ ಯಾಕೆ ಹೇಳಿಯ ನಮ್ಮ ಅಮ್ಮನ ಕತೆಯ. ಅಯ್ಯೋ ಸರಿ ಆಯಿತು. ನಾನು ಕೆಲಸ ಐತಿ, ಕೆಲಸ ಹತ್ರ ಹೋಗ್ಬೇಕು. ನನಗೂ ಟೈಮ್ ಆಯ್ತದೆ. ಸರಿನಾ? ಸರಿ ಸರಿ. ಲೇ ಕಮ್ಲಿ, ಏನೋ ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ? ಏ ಅಂತದಿಲ್ಲ. ನೀವು ಯಾಕೆ ತಿರುಗಿ ಬಂದ್ರಿ? ಮೊನ್ನೆಲ್ಲ ಹೇಳ್ಬಿಟ್ಟು ಕಳ್ಸಿವ್ನಿ. ನೀವು ತಿರ್ಗಾ ಬಂದು ನನ್ನ ತಲೆ ತಿಂತಿದ್ದೀರಲ್ಲ. ಏನಿಲ್ಲ, ರಾಹುಲ್ ಅವ್ರ ಅಮ್ಮವ್ರದ್ದು ಫ್ಯಾಮಿಲಿದೆಲ್ಲ ಪ್ರಾಬ್ಲಮ್ ಆಗೈತಲ್ಲ, ಅದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೆ. ಏನಾರ ಮಾಡಬೇಕಲ್ಲ, ಎಲ್ಪ್ ಅವರಿಗೆ ಸಹಾಯ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಏನಾರ ಸಹಾಯ ಮಾಡ್ಬೇಕು ನಾನು. ಅದಕ್ಕೆ ರಾಹುಲ್ ಅವ್ರ ಅಮ್ಮವ್ರದ್ದು ಅಷ್ಟೊಂದು ಎಲ್ಲ ಪ್ರಾಬ್ಲಮ್ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ನೀ ಸಹಾಯ ಮಾಡನಿ ಅಂತ. ಹೌದಾ? ಯಾರಿಗೆ ಸಹಾಯ ಮಾಡ್ತೀಗ ನೀನು? ರಾಹುಲ್ಗೆ ಮಾಡೋಣ ಪಾಪ ಅಂತ ಹೇಳ್ಬಿಟ್ಟು. ರಾಹುಲ್ ಪಾಪ ರಾಹುಲ್ ಅಲ್ವಾ? ರಾಹುಲ್ ನೋಡಿ ಅದಕ್ಕೇನೆ ಅವನಿಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ತಲೆ ಕೆಟ್ಟು. ಅಯ್ಯೋ ರಾಹುಲ್ ನೋಡು ಹೋಯ್ತವನೆ. ಇರು ಅವನಿಗೆ ಹೆಂಗನ ಮಾಡಿ ಸಹಾಯ ಮಾಡಿದ್ರೆ ಏನೋ ನನ್ನ ಕರ್ಮನ್ನುವೆ ಕಳಿಬೋದೇನೋ. ನೋಡೋಣ. ಲೇ ನನಗೊಂದು ಸಣ್ಣಕ್ಕಿರೋ ಪಿಲಾನ್ ಬಂತೆ ಕಣೆ ಸುಮಿ. ಏನು ಪಿಲಾನು? ನನಗೂ ಒಂದು ಒಳ್ಳೆ ಪಿಲಾನ್ ಬಂತು. ನಿನಗೇನು ಬಂತು ಹೇಳು ಪಿಲಾನು? ನಾನು ರಾಹುಲ್ ಅವ್ರ ಅಮ್ಮಂಗೆ ಸಹಾಯ ಮಾಡನಿ ಅಂತ ಅನ್ಕೊಂಡಿದ್ದೀನಿ. ಇವಳು ರಾಹುಲ್ಗೆ ಮಾಡ್ತೀನಿ ಅಲ್ಲಲ್ಲ, ಇನ್ನು ಇಬ್ಬಿಬ್ರು ಒಬ್ಬೊಬ್ರಿಗೆ ಮಾಡಿದ್ರೆ ಪ್ರಯೋಜನ ಏನೈತೆ? ಅದಕ್ಕೆ ನಾನು ರಾಹುಲ್ ಅವ್ರ ಅಮ್ಮಂಗೆ ಮಾಡ್ತೀನಿ. ನೀನು ಅಂತ ಅನ್ಬೇಡ, ನಾವಿಬ್ರು ಸೇರ್ ಮಾಡೋಣ. ಓ ಸರಿ ಸರಿ. ಅಪ್ಪ ಕೊನೆಗೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಒಳ್ಳೆ ಕೆಲಸ ಸಿಗ್ತಲ್ಲೇ. ಅದೇನೇ ನೀ ನಮ್ಮ ಪುಣ್ಯ ಅಂತ ಹೇಳಿದ್ರೆ. ಇಲ್ಲಿ ಗಂಟನೂ ಒಂದೂ ನಮಗೂ ಯಾವ್ದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲಾರ ತಗೋ ದೊರಮ್ದೇಟ್ ತಿನ್ಕೊಂಡು ಬರ್ತಾ ಇದ್ವಿ. ಆದರೆ ಇವಾಗ ಒಳ್ಳೆ ಐಡಿಯಾ ಸಿಕ್ಬಿಡ್ತು ಈ ಕಂಬ್ಲಿಯಿಂದೇನೆಯ. ನೋಡು ನಾವು ಅವಾಗವಾಗ ಈ ಕಂಬ್ಲಿಯಿಂದ ಓಡಾಡ್ತಿರೋಣ. ಈ ಕಂಬ್ಲಿ ಏನು ಮಾಡಬೇಕು ಅಂತ ಅನ್ಕೋತಾಳೆ ಅಂತ ತಿಳ್ಕೊಳ್ಳೋಣ. ಅವಳಿಗೆ ನಮ್ಮ ಮುಂಚೆ ನಾವೇ ಮಾಡ್ಬಿಡೋಣ. ಅವಳಿಗೆ ಏನೇನು ಸಿಕ್ಕೈತೋ ಎಲ್ಲ ನಮಗೂ ಸಿಗ್ತದೆ. ಇವಾಗ ರಾಹುಲ್ ಅವ್ರ ಅಮ್ಮನೂ ಇವಾಗ ಹೆಂಗೋ ದುಡ್ಡು ಪಡ್ನಾಗವಳೆ. ಅಂದರೆ ಮಗ ದುಡಿತಾವನಲ್ಲ, ಅದಕ್ಕೆ ಒಳ್ಳೆ ದುಡ್ಡಾಗೂ ಅವಳೆ. ನಾವು ಹೆಂಗಾರ ಮಾಡ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ನಮಗೂ ದುಡ್ಡು ಬರಂಗೆ ಮಾಡ್ಕೊಳ್ಳೋಣ ಬಿಡು. ಸರಿಯಾಗಿ ಹೇಳ್ದೆ ಸುಮ್ಮನೆ ನೀನಂತೂ. ಸರಿಯಾಗಿ ಹೇಳ್ದೆ ನಿಜವಾಗ್ಲೂ. ಸರಿ ಹಾಗೆ ಮಾಡೋಣ ಬಿಡು. ಬಾ ನಾವು ಹೋಗ್ಬಿಟ್ಟು ಅವ್ರ ಅಮ್ಮಂತಾಗ ಏನಿಯ ಮಾತಾಡೋಣ. ಆದರೆ ಅವ್ರ ಅಮ್ಮಂಗೆ ನಮ್ಮನ್ನು ಕಂಡ್ರೇನೇ ಆಗಲ್ವಲ್ಲ ಮೊದಲೇನಿಯ. ನೀನು ಕಂಡ್ರು ಆಗಲ್ವಾ? ನನ್ನ ಕಂಡ್ರೆ ಊರಾಗ ಯಾರಿಗಾಯ್ತದೆ ಹೇಳು? ನನ್ನ ಕಂಡ್ರೆ ಇಡೀ ಊರಾಗೆ ಯಾರಿಗೂ ಆಗಕ್ಕಿಲ್ಲ. ದುಶ್ಮನುಗಳೆಲ್ಲವ್ರೆ ಅಂದರೆ ನಮ್ಮ ಊರಾಗೆಲ್ಲ ನನಗೆ ದುಶ್ಮನುಗಳೇನಿಯ. ಇನ್ನು ನನ್ನ ಕಂಡ್ರೆ ಇನ್ನು ಯಾರಿಗಾಯ್ತದ ಕಣಮ್ಮಿ ಹೇಳು? ಬುಟಾಕ್
ಆದ್ರೂ ನಮಗೇನು ನೈಸ್ ಹೊಡ್ಕೊಂಡು ಮಾತಾಡ್ಕೊಂಡು ಹೋಗಕ್ಕೇನು ಕಷ್ಟವೇ. ನೋಡಿ ನೈಸ್ ಹೊಡ್ಕೊಂಡು ಮಾತಾಡ್ಕೊಂಡು ಹಂಗೇನೇನಿಯ ಒಂಚೂರು ಸಹಾಯ ಮಾಡೋಣ ಅವ್ರಿಗೂ. ಒಂಚೂರೇ ಚೂರು ಏನಾಗಕ್ಕಿಲ್ಲ, ಆಯಮ್ಮನು ನಮ್ಗೆ ಸಹಾಯ ಮಾಡೇ ಮಾಡ್ತಾಳೆ. ಓ ಓ ಓ ಹಂಗೆ ಮಾಡಂದ. ನನ್ನ ಹತ್ರನೂ ಒಂಚೂರು ಮಾತಾಡಲ್ಲ, ಹಂಗೋ ಹಿಂಗೋ, ಆದ್ರೂ ಒಂಚೂರು ನೈಸ್ ಮಾಡ್ಕೊಂಡು ಮಾತಾಡ್ಸಿದ್ರೆ ಆಯ್ತದೆ. ಬಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಮೇಕಿಂದ ಕಂಬ್ಳಿ ನುಗ್ಬಿಟ್ರೆ ಆಮೇಕಿಂದ ಸಹಾಯ ಮಾಡಕ್ಕೆ ಅದೇ ಮತ್ತೆ. ಬಾ ಅವಳು ಹಿಂಗಾಸೋದು, ನಾವು ಹಿಂಗಾಸೋಗೋಣ. ಏನಪ್ಪಾ ಬಿಲ್ಡಿಂಗುಗಳ ಮೇಲೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಕಟ್ತಾನೆ ಇದೆಯಾ? ನಿನ್ ಮನೆಗೇನೋ ಸೈಡ್ ಗೇಟ್ ತಗೊಂಡಂತೆ, ಮನೆಗೇನೋ ಯಾವಾಗ ಹಿಡಿತೀಗ? ಅಯ್ಯೋ ನನ್ನ ಫ್ಯಾಮಿಲಿದೇ ಆಗೈತೆ ಕಣ್ಣು. ಫ್ಯಾಮಿಲಿ ಇದೀನಿ ನೀ. ನಮ್ಮ ಅಮ್ಮನೂ ಹಂಗೆ ನನ್ನ ಎಂಡ್ರನ್ನ ಒಂದು ಮಾಡಕ್ಕೆ ನನ್ನ ಕೈಲಿ ಆಯ್ತಾನೆ ಇಲ್ಲ. ನನ್ನ ಎಂಡ್ರು ಆ ಶಾರದಿನೂ ಅವ್ರ ಮಗಳನ್ನ ಬಿಟ್ಟು ಇನ್ನು ಊರಾಗಿರೋರ್ನ ಯಾರನ್ನ ಕಟ್ಕೊಬ ನಾನು ಕೇಳಕ್ಕಿಲ್ಲ ಅಂತ ಹೇಳ್ತಾಳೆ. ನನಗೂ ಇನ್ನೇನು ಮಾಡಲಿ, ನಮ್ಮ ಅಮ್ಮನ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ನನ್ನ ಹೆಂಡ್ತಿ ಅವಳನ್ನೂ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ಈಗ ನೋಡು ನಮ್ದು ಹಿಂಗೆ ಆಗೋಗ್ಬಿಟ್ಟೈತೆ ಜೀವನ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿದ್ದಂಗೆ ಸುಮ್ಮನೆ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಇವನಿ ನೋಡ್ಬೇಕು ಏನು ಮಾಡಬೇಕು ಏನೋ. ಲೋ ಸೊರೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಲ ಬಂತು ಅಂದ್ರೆ ಎಲ್ಲ ಸೊರೈತದ ಕಣ. ಹಿಂಗಿಂಗೆ ಹಣೆ ಬರಹದಾಗ ಬರ್ದಿರ್ತದೆ, ಹಿಂಗೆ ಸೊರೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸೊರೈತದೆ. ನೀ ಸುಮ್ಕಿರು, ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಆಗ ಟೈಮಿಗೆ ಎಲ್ಲ ಆಯ್ತದೆ. ಹೂ ಕಣ್ಣ, ಅದಕ್ಕೆ ನೀ ಈಗ ನೋಡು ಇನ್ನೇನು ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡಿವ್ನಿ. ನಾನು ಹೆಂಡ್ತಿನೇನು ಚೆನ್ನಾಗಿ ನೋಡ್ಕೊಂಡಿವ್ನಿ. ಅವ್ರ ಮನೆಗೆ ಯಾವಾಗನೂ ಹೋಗಿ ಬರೋದು ಎಲ್ಲ ಮಾಡ್ತೀನಿ. ಆದರೆ ಅದೇ ಅಫಿಷಿಯಲ್ಲಾಗೆ ಜೊತೆಗಿದ್ದೀವಿ ಅನ್ನಂಗಿಲ್ಲ. ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಡ್ದು. ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಕೈ ಕೊಡ್ತದೆ ಸುಮ್ಕಿನೇನಿಯ. ಕಯ್ಯ ಅಂತದೆ ಸುಮ್ಕಿನೇನಿಯ. ಅದಕ್ಕೇನೆ ಇಬ್ರು ಗೊತ್ತಾಗಂಗೆ ಏನೋ ಇದು ಮಾಡ್ಕೊಂಡು ಓಡಾಡಂಗಿಲ್ಲ. ಏನೋ ಅಯ್ಯೋ ನಮ್ಮ ಮತ್ತೆ ಅಲ್ಲಿ ನೀನು ಬರಲೇಬೇಡ ಕಣಪ್ಪ, ಡೈವರ್ಸ್ ಆಗೋಗ್ಬಿಟ್ಟೈತೆ, ನಿಮ್ಮ ಅಮ್ಮನ ಒಪ್ಪಿಸ್ಬಿಟ್ಟೇನಿಯ ಬಾ ಅಂತದೆ ಹೋದ್ರೆ. ಅಯ್ಯೋ ನನ್ನ ಹಣೆ ಬರಹ ಯಾರಿಗೆ ಹೇಳೋಣ. ಏ ಸೊರೈತದೆ ಬಿಡು, ಯೋಚನೆ ಮಾಡಬೇಡ, ಎಲ್ಲ ಸೊರೈತದೆ. ಟೇಮ್ ಬರ್ಬೇಕಷ್ಟೇನಿಯ. ಟೇಮ್ ಬಂದಿದ ತಕ್ಷಣ ನೀನು ಕಾಯಂಗೆ ಇಲ್ಲ, ಅದ್ರ ಪಾಡ್ಗೆ ಅದು ಎಲ್ಲ ಸೊರೈತಾನೇ ಇರ್ತದೆ. ಬುಟ್ಟಾಕ್. ಯೋಚನೆ ಮಾಡಬೇಡ ಅದ್ರ ಬಗ್ಗೆ. ಮುಂದೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟ್. ಸರಿನಾ? ನಾನಿನ್ನು ಹೊರಡ್ತೀನಿ ಕಣಪ್ಪು. ಬಿಸಿಲಾಯ್ತು, ಇನ್ನು ಹೊಲ್ದಾಗ ಎಲ್ಲ ಕೆಲ್ಸದವ್ರು ಬಂದ್ಬಿಟ್ಟವ್ರಿ. ನನ್ನ ಹೆಂಡ್ತಿ ಗೊತ್ತಲ್ಲ, ಕಯ್ಯ ಅಂತಿತ್ತಳು ಇವಾಗ. ಮೊದಲು ಪೊಯ್ಲ್ವನ್ ಪಾಪಣ್ಣ ಅಲ್ಲಿ, ಇವಾಗ ನಾನು ಹೆಂಡ್ತಿ ಹೇಳ್ದಂಗೆ ಕೇಳೋ ಪಾಪಣ್ಣ ಹೋಗ್ಬಿಟ್ಟಿದ್ದೀನಿ. ಬರ್ತೀನಿ. ಹ್ಞೂ ಸರಿ ಕಣ್ಣ, ಆಯ್ತು. ಏನಾರ ಇದ್ರೆ ಫೋನ್ ಮಾಡಿ. ಸರಿ ಆಯ್ತು. ರಾಹುಲ್, ಎಲ್ಲ ಹಾಳು ಮಾಡಿದ್ದಾಯ್ತು. ಇವಾಗ ಯಾಕೆ ಬಂದೆ ಇಲ್ಲಿಗೆ? ಇನ್ನೇನು ಹಾಳು ಮಾಡಬೇಕು ಅಂತ ಹೇಳಿ ಕಮ್ಲಿ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ಇವಾಗ ಎಲ್ಲ ಬದಲಾಗ್ಬಿಟ್ಟು ನಾನು ಹೆಂಡತಿ ಜೊತೆ ಚೆನ್ನಾಗಿದ್ದೀನಿ. ನಾನು ಇನ್ನೂ ಸಣ್ಣದಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನೇನೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ಸುಮ್ಕೇನಿಯ ಹೊಂಟೋಗ್ಬಿಡು. ನನ್ನ ಜೀವನದಾಗ ಮತ್ತೆ ಮುಳ್ಳಾಗ್ಬಿಟ್ಟು ಬರ್ಬೇಡ ನೀನು. ನೀನು ನೋಡಿದ್ರೆ ಏನಿಯ ಮೊಯ್ಯೆಲ್ಲ ಉರಿತದೆ. ನಾನು ಹೆಂಗೋ ನನ್ನ ಜೀವನದಾಗ ಚೆನ್ನಾಗಿರೋ ಟೈಮಾಗ ಬಂದು ಕಡ್ಡಿ ಅಳ್ಳಾಡಿಸಿ ಎಲ್ಲನೂ ಹಾಳು ಮಾಡ್ಬಿಟ್ಟೆ ನೀನಂತೂ. ನೀನು ನೋಡ್ತಾ ಇದ್ರೆ ನನಗೆ ಅಯ್ಯೋ ಮುಯಿ ಮುರಿದ್ಬಿಡೋಣ ಅಂತ ಅನ್ನಿಸ್ತದೆ. ನೋಡು ಹೋಗ್ಬಿಡು ಸುಮ್ಕೇನಿಯ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ರಾಹುಲ್, 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 ನನಗೆ ಗೊತ್ತು. ನಾನು ತುಂಬಾ ಬೇಜಾರು ಮಾಡಿದ್ದೀನಿ, ತುಂಬಾ ಹರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಎಲ್ಲನೂ ಸಂದಾಗ ಗೊತ್ತು. ಅದಕ್ಕೆ ಅಂದರೆ ನಿನ್ನ ಜೀವನ ನೀವಿಬ್ಬರು ಮಾತಾಡೋದು, ನೀನು ಫೋನಾಗಿ ಮಾತಾಡೋದು ಎಲ್ಲನೂ ಕೇಳಿಸ್ಕೊಂಡಿವ್ನಿ. ಅಂದರೆ ನೀನು ಹೆಂಡ್ತಿ ನೀನು ಇವಾಗ ದೂರ ಇದ್ದೀರಾ, ನಿಮ್ಮಮ್ಮ ಮದುವೆಗೆಲ್ಲ ಒಪ್ತಾ ಇಲ್ಲ, ಅದೆಲ್ಲನೂ ನನಗೂ ಅರ್ಥ ಆಯ್ತೈತೆ, ಎಲ್ಲ ಗೊತ್ತಾಯಿತು. ನನ್ನಿಂದನೂ ಸ್ವಲ್ಪ ನಿಮ್ಮ ಜೀವನ ಹಂಗೋ ಹಿಂಗೋ ಆಗೋಗ್ಬಿಟ್ಟೈತೆ ಅಂತನೂ ಗೊತ್ತು. ಅದಕ್ಕೆ ನನ್ನಿಂದ ಏನಾದರೂ ನಿನಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡು ಕಮ್ಲಿ, ನೀನ್ ಸಹಾಯ ಗಿಹಾಯ ಎಲ್ಲನೂ ನನ್ಗೆ ಏನು ಬೇಡ. ನನಗೆ ಯಾವ ಸಹಾಯನೂ ಬೇಡ, ನೀನು ಬೇಡ, ನಿನ್ ಸಹಾಯನೂ ಬೇಡ. ನೀನು ನಂಬಕ್ ನಾನು ತಯಾರಿನೇನಿಯ ಇಲ್ಲ. ಸಾಕು. ನಾನು ನನ್ನ ಹೆಂಡ್ತಿ ನಮ್ಮ ಜೀವನನ ಹೆಂಗೋ ನೋಡ್ಕೊಂತೀವಿ. ದಯವಿಟ್ಟು ನಿನ್ ಪಾಡು ನೀನು ಇದ್ಬಿಡು. ನನ್ಗೆ ಯಾರು ಸಹಾಯ ತಗೊಳ್ಳೋ ಅವಶ್ಯಕತೆನೂ ಇಲ್ಲ. ನಮ್ಮ ಅಮ್ಮನ ಕಾಟನ ತಡ್ಕೊಬಿಡ್ತೀನಿ. ಆದರೆ ನೀನು ಮೋಸ, ನೀನು ವಂಚನೆ ಇದನ್ನ ಮಾತ್ರ ತಡ್ಕೊಳಕ್ಕಾಗಲ್ಲ. ಊರಾಗಿರಲ್ಲ ನೀನು ಬದಲಾಗಿದೆಯಾ ಅಂದ್ರೂ ಬೇಕಾದ್ರೆ ಅವರೆಲ್ಲ ನಂಬಿಟ್ರು ಪರವಾಗಿಲ್ಲ. ಆದ್ರೆ ನೀನು ಬದಲಾಗ್ತೀಯ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಾನು ನಂಬಕ್ಕಿಲ್ಲ. ನೋಡು, ನಿನ್ನ ಪಾಡು ನೀನು ಇದ್ಬಿಟ್ರೆ ತುಂಬಾನೇ ನೀ ಒಳ್ಳೇದು. ಯಾರು ಹೇಳಿದ್ರು ನಮ್ಮಮ್ಮ ಬಗ್ಗೋದು ಇಲ್ಲ, ಅದು ಆಗೋದು ಇಲ್ಲ. ನೋಡು, ಈಗ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ನನಗೆ ಒಂದೇ ಒಂದು ಚಾನ್ಸ್ ಕೊಡು ಅಷ್ಟೇ, ಏನೇ ಸಾಕು. ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಇದು ನೀನು ಎಷ್ಟು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನನಗೊಂದೇ ಒಂದು ಚಾನ್ಸ್ ಕೊಡು. ನಿಮ್ಮಮ್ಮ ಇಲ್ಲ ಆಶಾನೇ ನಮ್ಮ ಮನೆ ಸೊಸೆ ಅಂತ ಹೇಳಂಗೆ ನಾನು ಮಾಡ್ತೀನಿ. ಒಂದೇ ಒಂದು ಚಾನ್ಸ್ ಕೊಟ್ಬಿಡು ನನಗೆ. ನಿಜವಾಗೂ ನೀನು ನನಗೆ ಏನೋ ಮಾಡಬೇಕು ಅದು ಇದು ಅಂತ ಏನೂ ಇಲ್ಲ. ನಾನು ತಪ್ಪು ಮಾಡಿದ್ದೀನಲ್ವಾ, ಅದನ್ನು ತಿದ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಅವಕಾಶ ಕೇಳ್ತಾ ಇದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡ ರಾಹುಲ್, ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡು. ಏನು ನೀನ್ ನಮ್ಮ ಅಮ್ಮನ ಒಪ್ಪಿಸ್ತೀಯ? ಈ ಜನ್ಮದಾಗ ಸಾಧ್ಯ ಇಲ್ಲ. ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಇಲ್ಲಿಂದ ಹೋಗು. ನಿನ್ ಯೋಗ್ಯತೆಗೆ ಏನಾಯ್ತದೆ? ಬರೀ ಮನೆ ಹಾಳು ಮಾಡೋದಷ್ಟೇ ನಿಂಗೆ ಗೊತ್ತಿರೋದು. ಮನೆನ ಒಂದು ಮಾಡೋದು, ಉದ್ಧಾರ ಮಾಡೋದು ನಿನಗೆ ಅದೆಲ್ಲ ಗೊತ್ತಿಲ್ಲ. ಪ್ಲೀಸ್ ರಾಹುಲ್, ಒಂದೇ ಒಂದು ಚಾನ್ಸ್ ಕೊಡು. ಒಂದು 15 ದಿನ ನಾನು ಹೇಳ್ದಂಗೆ ಕೇಳು. ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ಒಂದು 15 ದಿನ. ಆಯ್ತು. ನೀನು ನಂಬಿ 15 ದಿನ ಟೈಮ್ ಕೊಡ್ತೀನಿ. 15 ದಿನದ ಮೇಲೆ ನಮ್ಮ ಅಮ್ಮ ಏನಾರ ಒಪ್ಪಿಲ್ಲ ಅಂತ ಹೇಳಿದ್ರೆ ಆಮೇಲಿಂದ ನಿನ್ನ ನೋಡ್ಕೊತೀನಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟಾದ್ರೂ ಒಪ್ಕೊಂಬಿಟ್ಟಲ್ಲ, ಅಷ್ಟೇ ಏನಿಯ ಸಾಕು. ಥ್ಯಾಂಕ್ ಯು. ಈಗ ನೋಡ್ತಾ ಇರು, ಆದರೆ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಏನಿಯ, ಸರಿನಾ? ನನ್ನ ತಲೆನಾಗ ಒಂದು ಪ್ಲಾನ್ ಐತೆ, ಅದನ್ನೇನಿಯ ವರ್ಕೌಟ್ ಮಾಡ್ತೀನಿ.
ಮತ್ತೇನಾದ್ರೂ ಇದ್ರಾಗ ಡಬಲ್ಗೆ ಮಾಡ್ಬಿಟ್ಟು ಏನಾರ ಮಾಡ್ಬೇಕಂತೆ ದೇವ್ರನೇ ಈಗಲೇ ಹೇಳ್ತಾ ಇದೀನಿ ಕಮ್ಲಿ. ನಾನ್ ಮೊದ್ಲಿದ್ದಂಗಂತೂ ರಾಹುಲ್ ಮೊದ್ಲು ರಾಹುಲ್ ಅಲ್ವೇ ಅಲ್ಲ. ಇಲ್ಲ ಇಲ್ಲ ರಾಹುಲ್, ಇಲ್ಲ ಇಲ್ಲ, ನಿಜವಾಗೂ ನಾನು ನಿನಗೇನಾದರೂ ಒಂದು ನಿಂಗೆ ದಾರಿ ತೋರಿಸ್ತೀನಿ. ನೀನು ಸುಮ್ಕಿರು, ನಾನು ನಂಬು ನೀನು ಈ ಸಲ. ಸರಿ ಕಮ್ಲಿ, ಆಯ್ತು. ಇದೊಂದ್ ಕಿತ ನೀನು ನಂಬ್ತಿದೀನಿ. ನೋಡೋಣ ಏನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಅದ್ ಏನ್ ಮಾಡ್ಬೇಕೋ ಹೇಳು, ನಾನ್ ಕೇಳ್ತೀನಿ. ಸರಿ, ನಾನು ಹೇಳ್ತೀನಿ ಬಿಡು. ಎಲ್ಲನೂ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನಾಳೆಯಿಂದ ಎಲ್ಲನೂ ಮಾಡೋಣ. ಹೇಳ್ತೀನಿ. ಸರಿ ಆಯ್ತು. ಏನು, ಕಮಲಿ ನಮಗೆ ಸಹಾಯ ಮಾಡ್ತಾಳಂತ? ಹಾ, ನಮ್ಮ ಯೋಗ್ಯತೆಗೆ ನಮ್ಮ ಕೈಲೇ ಏನು ಮಾಡೋಕ್ಕಾಗಲಿಲ್ಲ ಅಂಥದ್ರಾಗೆ. ನೋಡೋಣ ಇರು ಆಶಾ, 15 ದಿನ ಟೈಮ್ ಕೇಳೋಳೆ. 15 ದಿನದಾಗ ಅದ್ ಏನ್ ಮಾಡ್ತಾಳೋ ನಾವು ನೋಡೇ ಬಿಡೋಣ. ಬಿಡು ರಾಹುಲ್, ನಮ್ಮ ಹಣೆ ಬರಹದಾಗೆ ಲವರ್ಸ್ ಆಗೇ ಇರಬೇಕು ಅಂತ ಹೇಳ್ಬಿಟ್ಟು ಶ್ಯಾನ್ ಏನಾರ ಬರ್ದಿರ್ದೈತೋ ಏನೋ ಹಣೆ ಬರಹ. ನನಗಂತೂ ಎಷ್ಟು ಖುಷಿ ಆಯ್ತದ ಒಂದೊಂದ್ಸಲ ಅಂದರೆ, ಅಲ್ಲ ಈ ಕಡೆ ಲವರ್ ಬಿಟ್ಟೋಗ್ಬಿಡ್ತಾನೆ ಅನ್ನೋ ಭಯ ಇಲ್ಲ, ಮದುವೆ ಆದಮೇಲೆ ಹೆಂಗಿರ್ತದಪ್ಪ ಜೀವನ ಅನ್ನೋ ಭಯನೂ ಇಲ್ಲ. ಯಾಕಂದ್ರೆ ಆಗಲೇ ಒಂದು ಕಿತ ಮದುವೆ ಮಾಡ್ಕೊಂಡಿದ್ದೀವಿ, ಆಗಲೇ ಒಂದು ಕಿತ ಡಿವೋರ್ಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಡಬಲ್ ಎಕ್ಸ್ಪೀರಿಯನ್ಸ್ ನಮ್ಗಂತೂ ಅಲ್ವೇ. ಈ ಕಡೆ ಲವ್ ಮಾಡ್ತಿದ್ದಂಗೂ ಐತೆ, ಹೆಂಡ್ತಿ ಗಂಡ ಇದ್ದಂಗೂ ಇದ್ದೀವಿ, ಕದ್ದು ಮುಚ್ಚಿ ಮೀಟ್ ಮಾಡ್ತೀವಿ, ಕದ್ದು ಮುಚ್ಚಿ ಪಿಕ್ಚರ್ಗೆ ಹೋಯ್ತೀವಿ. ಯಾರಿಗೆ ತಾನೇ ಇಂಥ ಚಾನ್ಸ್ ಸಿಗ್ತದೆ ಹೇಳು? ಗಂಡ ಹೆಂಡ್ರ ಥರ ಇರೋ ಗಂಡ ಹೆಂಡ್ರುಗಳಾದ್ಮೇಲೆ ಲವರ್ಸ್ ಥರ ಇರೋ ಚಾನ್ಸ್ ಯಾರಿಗೆ ಸಿಗ್ತದೆ? ನಮಗೆ ಸಿಕ್ಕೈತಲ್ಲ, ಖುಷಿ ಪಡ್ಬೇಕು ನಾವೇನೇನಿಯ. ಒಂದೊಂದ್ಸಲ ಖುಷಿ ಆಯ್ತದೆ, ಒಂದೊಂದ್ಸಲ ಬೇಜಾರಾಯ್ತದೆ. ಆದ್ರೆ ಲವರ್ಸ್ ತರ ಇದೀವಲ್ಲ, ಊರಾಗ ಯಾರು ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಎಲ್ರಿಗೂ ಗೊತ್ತು. ನಮ್ಮ ಅಮ್ಮಂದು ಒಂದೇನ ಕಣಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರಿ, ಆ ಕಮ್ಲಿ ದೆಸೆಯಿಂದ ಏನಾರ ಆಗ್ಬಿಟ್ರೆ ಅದೇನೇ ನೀ ಪುಣ್ಯ ನೋಡಿ ನನಗೆ. ನೋಡೋಣ ಹೇಳ್ಬಿಟ್ಟು ಹೋಗೋಳೆ ಕಮ್ಲಿ, ನಿಂಗೆ ಯಾಕೆ ನಾನು ಹೇಳ್ದಂಗೆ ಮಾಡು, ನಾನು ಎಲ್ಲನೂ ನಿಂಗೆ ಪಿಲ್ಲಾನ್ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಅಂತ ಹೇಳಿದೀನಿ. ನೋಡೋಣ ಇರು, ಅದು ಏನು ಮಾಡಿ ಒಪ್ಪಿಸ್ತಾಳೋ ಏನೋ. ಸರಿ ರಾಹುಲ್, ನೋಡೋಣ ಬಿಡು. ಮತ್ತೆ ಭಾನುವಾರ ಪಿಕ್ಚರು ಕರ್ಕೊಂಡೋಯ್ತೀನಿ ಅಂತ ಹೇಳ್ತಿದ್ಯಾ. ತಿರುಗಿ ನಾನು ಕೆಲಸ ಐತೆ ಅನ್ಬೇಡ. ನಾವಿಬ್ರು ಬೆಳಿಗ್ಗೆ ಎಣ್ಣೆ ಹೊಂಟ್ಬಿಡೋಣ. ಬೆಳಿಗ್ಗೆ ಎಣ್ಣೆ ಮಂತಕ್ಕೆ ಬಂದ್ಬಿಡು. ಸರಿ ಹೇಳು, ಬೆಳಿಗ್ಗೆನೆ ಬತ್ತೀನಿ. ನಿಂದನ ಕೊಟ್ಟು ಮಾತು ತಪ್ಪಿದಿನ ಹೇಳು, ಎಂದು ತಪ್ಪಿಲ್ಲ ತಾನೇ. ನೀನೇನು ಯೋಚನೆ ಮಾಡ್ಬಿಡ, ಬಂದು ಕರ್ಕೊಂಡೋಯ್ತೀನಿ. ಅದೇ ಕಮಲ್ ವಿಷಯ ಹೇಳೋಣ ಅಂತ ನೀನು ಬಂದೆ. ನೀನು ಆಮೇಕಿಂದ ಕಮಲಿ ಹತ್ರ ಯಾಕೆ ಮಾತಾಡ್ತಿದ್ಯಾ ಅಂತ ನೀನು ಬೈದಾಡ್ಬಿಡ್ತೀಯಲ್ಲಮ್ಮ. ಅದಕ್ಕೆ ನೀ ಬೈಬಾರ್ದು ಅಂತ ಹೇಳ್ಬಿಟ್ಟು ನಿನ್ಗೊಂದು ಮಾತಿನ ಕಮಲಿ ಬಂದಿದ್ಲು ಮಾತಾಡ್ಸ್ಲು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಪರವಾಗಿಲ್ಲ ಬಿಡು, ನಮ್ಮಂತ ಕುನುವೆ ಬಂದಿದ್ಲು, ಬಂದು ಮಾತಾಡ್ಸ್ಕೊಂಡು ಹೋದ್ಲವತ್ತು. ನಾನೇ ಏನು ತಲೆ ಕೆಡ್ಸ್ಕೊಂಡಿಲ್ಲ, ಹೋಗ್ಲಿ ಬಿಡು ಅಂತ ಸುಮ್ಕಾದೆ. ನೋಡೋಣ ಬಿಡು, ಯಾರು ಯಾವಾಗ ಚೇಂಜ್ ಆಯ್ತಾರೋ ಏನೋ. ಸರಿ ಬಿಡು, ಹಂಗಾರೆ ನಾಳೆ ರೆಡಿಯಾಗಿರು. ನಮ್ಮ ಅಮ್ಮನ ಕೆಲಸ ಐತೆ ಅಂತ ಹೇಳಿದೀನಿ. ಸರಿ ಅಂತ ಹೇಳೈತೆ. ಆ ಅಂಗಡಿನಾಗ ಸುಮ್ಮನೆ ಕುಂತ್ಕೊಳ್ತದೆ, ಸುಮ್ಕೇನಿ ವ್ಯಾಪಾರ ಆಯ್ತದಲ್ಲ, ಅಂಗಡಿನಾಗೆ ಸುಮ್ಮನೆ ಕುಂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ನಮ್ಮ ಅಮ್ಮಂದು ಇದೇ ಕತೆ ಆಯ್ತು. ಸರಿ ಕಣಮ್ಮಿ, ಆಯ್ತು. ಬತ್ತೀನಿ, ಕೆಲಸ ಐತೆ. ಸರಿ ಸರಿ ಆಯ್ತು. ಇದೊಂಥರ ಚೆನ್ನಾಗೈತೆ ನಮ್ಮಿಬ್ರು ಜೀವನ.